ಗೈಸ್, ಇವಾಗ ಈವ್ನಿಂಗ್ ಆಯಿತು. ಸೊ ನಾವು ಬರುವ ಲೇಟ್ ಆಗಿದೆ. ಆಲ್ರೆಡಿ ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಗಿದೆ. ಸೊ ಲೇಟ್ರ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಬರ್ಡೇ ಗರ್ಲ್, ಬರ್ಡೇನ ಡ್ಯಾಡ್ ಆ್ಯಂಡ್ ಮಾಮ್. ಹಾಗೆ ನೋಡಿ, ಇದು ಬರ್ಡೇ ಗರ್ಲ್ ದೊಡ್ಡ, ಹಾಗೆ ಇವರು ನಮ್ಮ ಮನೆ ಹತ್ರದಾಗಿ ಶಶಿ ಹೇಳಿ. ಓಕೆ, ನಾನು ಊಟಕ್ಕೆ ಏನೆಲ್ಲ ಸ್ಪೆಷಲ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಇವಾಗ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಬಹಳ ದಿನದ ನಂತರ ನಾನು ಪಾರ್ಟ್ 2 ಅದೃಶ್ಯನ ಬರ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎದುರುಗಡೆ ಅಂಗಳದಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಒಂದು ಸೈಡ್ ಅಂಗಳದಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಅಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಸುತ್ತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಬರ್ಡೇ ಪಾರ್ಟಿ ಆಗಿತ್ತು. ಹಾಗೆ ಬಂದವರಿಗೆ ವೆಲ್ಕಮ್ ಮಾಡೋದಕ್ಕೆ 2 ಗೊಂಬೆಗಳು ಕೂಡ ಇದ್ದವು. ಸೊ ತುಂಬಾ ಚೆನ್ನಾಗಿತ್ತು ಒಂದು ಪ್ರೋಗ್ರಾಮ್. ಊಟಕ್ಕೆ ಏನು ಸ್ಪೆಷಲ್ ಇತ್ತು ಖಂಡಿತವಾಗ್ಲೂ ಅದರ ವೀಡಿಯೋಸನ್ನು ನನಗೆ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಸ್ನ್ಯಾಕ್ಸ್ ಎಲ್ಲ ಇತ್ತು. ಮಸಾಲೆ ಪೂರಿ, ಪಾನಿಪೂರಿ, ಹಾಗೆ ಬೀಡಾದಲ್ಲಿ ಸ್ಪೆಷಲ್ ವೆರೈಟಿ ಸ್ವೀಟ್ ಬೀಡಾಸನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಹಾಗೆ ಸೋಡಾ ಶರ್ಬತ್ ಕೂಡ ಇತ್ತು. ಇವರು ದೃಶ್ಯನ ಅಮ್ಮ, ಬರ್ಡೇಗಲ್ನ ಅಮ್ಮ, ಹಾಗೆ ದೃಶ್ಯನ ಅತ್ತೆ ಅಂದರು. ಸೊ ಇದು ಬರ್ಡೇ ಗರ್ಲ್, ಇದು ದೊಡ್ಡಮ್ಮ, ಇದು ಕೂಡ ದೊಡ್ಡಮ್ಮ, ಇದು ಅಕ್ಕ, ಇದು ನನ್ನ ಫ್ರೆಂಡ್, ನಾನು ಹೇಳ್ತಿದ್ದಲ್ಲ ದೀಪಾ ಅಂತೇಳಿ. ಸೊ ಅವಳದು ಮಾವನ ಮಗಳಿದು ಬರ್ಡೇ. ಸೊ ಇದು ಅವಳ ಫ್ರೆಂಡ್. ಇದು ಬರ್ಡೇ ಗರ್ಲ್, ಇದು ಮಾಮಿ, ಅತ್ತೆ. ಇವರು ದೀಪನ ಅತ್ತೆ, ನೋಡ್ತಾ ಇರ್ಬೋದು. ಸೊ ಬರ್ಡೇ ಪಾರ್ಟಿಗೆ ಸ್ಪೆಷಲ್ ಏನಂತ ಹೇಳಿದರೆ ಮ್ಯಾಜಿಕ್ ಮ್ಯಾನ್ ಬಂದಿದ್ದರು. ಸೊ ಮ್ಯಾಜಿಕ್ ಮ್ಯಾನ್ ಅವರು ತುಂಬಾ ಮಕ್ಕಳಿಗೆ ಒಳ್ಳೊಳ್ಳೆ ಗೇಮ್ಸನ್ನು ಇಡ್ತಾಯಿದ್ರು. ಹಾಗೆ ಈವನ್ ಲೇಡೀಸಿಗೂ ಜೆಂಟ್ಸ್ಗೂ ಗೇಮ್ಸ್ ಕಾಂಪಿಟೇಷನ್ ಇತ್ತಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಕಾಂಪಿಟೇಷನ್ಸನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಟ್ಟಾರೆ ಖುಷಿ ಆಗಬೇಕು. ಸೊ ತುಂಬಾ ಗೇಮ್ಸ್ ಇತ್ತು ಮಕ್ಕಳಿಗೆ. ಹಾಗೆ ದೃಶ್ಯನ ಬರ್ಡೇಗೆ ಎಷ್ಟು ಜನ ಮಕ್ಕಳಿದ್ರು, ಎಷ್ಟು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು, ಅವರಿಗೆಲ್ಲರಿಗೂ ಬಂದವರಿಗೂ ಸ್ಪೆಷಲ್ ಆಗಿ ಗಿಫ್ಟ್ ಕೂಡ ಇತ್ತಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳ ಒಂದು ಕಣ್ಣಲ್ಲಿ ಖುಷಿ ನೋಡ್ತಾ ಇದ್ರೆ ತುಂಬಾ ಹ್ಯಾಪಿ ಫೀಲ್ ಆಗ್ತಾಯಿತ್ತು. ಸೊ ಆ್ಯಂಡ್ ಈವನ್ ಈ ಲೇಡೀಸಲ್ಲಿ ಕಾಂಪಿಟೇಷನ್ ಕೂಡ ಆಯಿತು, ನೋಡ್ತಾ ಇರ್ಬೋದು. ಸೊ ಇದು ಮಿಕ್ಸ್ ಲೇಡೀಸ್ ಆ್ಯಂಡ್ ಜೆಂಟ್ಸ್. ಸೊ ರಾಮ ಹಾಗೂ ಕೃಷ್ಣನ ಒಂದು ಸ್ಟ್ಯಾಚ್ಯೂ ಥರ ಮಾಡಿ ನಿಲ್ಲಬೇಕು. ಸೊ ಈ ಗೇಮಲ್ಲಿ ನಾನು ಕೂಡ ಕಾಂಪಿಟೇಟ್ ಮಾಡಿದ್ದೆ. ಸೊ ಫಸ್ಟಲ್ಲೇ ನಾನು ಔಟ್ ಆಗಿದ್ದೆ. ಸೊ ಮೆಮೊರೇಬಲ್ ಇದೆಲ್ಲ ಮೂಮೆಂಟ್. ಸೊ ಕಾಂಪಿಟೇಷನ್ಸ್ ಎಲ್ಲ ಮುಗಿದ ನಂತರ ಮ್ಯಾಜಿಕ್ಕನ್ನು ಸ್ಟಾರ್ಟ್ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಮ್ಯಾಜಿಕ್ಕನ್ನು ಮಾಡಿ ಮಕ್ಕಳಿಗೆ ಎಂಜಾಯ್ ಮಾಡಿಸ್ತಾಯಿದ್ರು. ತುಂಬಾ ಖುಷಿಯಾಗಿತ್ತು ಈ ಒಂದು ಪ್ರೋಗ್ರಾಮನ್ನು ನೋಡಿ. ಸೊ ನೀವು ಡೆಕೋರೇಷನ್ಸನ್ನು ನೋಡ್ತಾ ಇದ್ದೀರಾ. ಲೈಟಿಂಗ್ಸ್ ಎಲ್ಲ ಹಾಕಿದ ನಂತರ ಡೆಕೋರೇಷನ್ಸ್ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ರೆಡಿ ನಾನು ಹೋದ ವ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಈ ಡೆಕೋರೇಷನ್ಸನ್ನು ಮಾಡಿರುವವರು SR ಡೆಕೋರೇಟರ್ಸ್. ಅವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕ್ತೀನಿ, ಅವರ ಕಾಂಟ್ಯಾಕ್ಟ್ ಆಗಿರ್ಬೋದು ಪ್ರತಿಯೊಂದನ್ನು. ಸೊ ತುಂಬಾ ಅದ್ಭುತವಾಗಿ ಡೆಕೋರೇಷನ್ಸನ್ನು ಮಾಡ್ತಾರೆ. ಸೊ ದಯವಿಟ್ಟು ನಿಮಗೆ ಡೆಕೋರೇಷನ್ಸ್ ಯಾರಾದರೂ ಹತ್ತಿರದವರಾಗಿದ್ದರೆ, ಕಾರ್ಕಳದವರಾಗಿದ್ದರೆ ದಯವಿಟ್ಟು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಒಳ್ಳೆ ಡಿಸೈನ್ಸಲ್ಲಿ ಡೆಕೋರೇಷನ್ಸನ್ನು ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು, ತುಂಬಾ ಅದ್ಭುತವಾಗಿ ಡೆಕೋರೇಷನ್ಸನ್ನು ಮಾಡ್ತಾರೆ. ಹಾಗೆ ದೀಪನ ಒಂದು ಮದುವೆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಡೆಕೋರೇಷನ್ಸನ್ನು ಮಾಡಿದ್ದಾರೆ ಅಂತೇಳಿ. ಖಂಡಿತವಾಗ್ಲೂ ನಿಮಗೆ ಡೆಕೋರೇಷನ್ಸ್ನ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಅವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಡಾಬ್ರ ಅಂತ ಹೇಳಿದ್ರೆ ಈ ಮಂತ್ರದ ಕೋಲು ಇದಕ್ಕಿದ್ದಾಗೆ ನನ್ನ ಕೈಯಿಂದ ಕೆಳಗೆ ಬರ್ತದೆ. ನೋಡ್ತಾ ಇರಿ, ಫೋಕಸ್ ಡಾಬ್ರ ಅಂತ ಹೇಳಿದ ಕೂಡಲೇ ಇದ್ದಕ್ಕಿದ್ದಾಗಿ ಈ ಮಂತ್ರದ ಕೋಲು ಸ್ಲೋ ಆಗಿ ಬೆವರು ಬೇರೆ ಇದೆ ಕೆಳಗೆ ಬರ್ತಾ ಇದೆ. ಅರ್ಥ ಆಗಿಲ್ವಾ? ವಿಶ್ವದಲ್ಲೇ ನಾನೊಬ್ಬರೇ ಈ ಮ್ಯಾಜಿಕ್ ಮಾಡೋದು, ಇದು ಬೇರೆ ಯಾರು ಮಾಡ್ತಾ ಇಲ್ಲ. ಫೋಕಸ್ ಡಾಬ್ರ ಅಂತ ಹೇಳಿದ್ರೆ ಈ ಕೈಯಲ್ಲಿರೋ ಮಂತ್ರದ ಕೋಲು ಇದ್ದಕ್ಕಿದ್ದಾಗೆ ಕೆಳಗೆ ಬರ್ತದೆ. ನಾನು ಮಂತ್ರ ಹೇಳ್ಬೇಕಷ್ಟೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ಹೆಸರು ಕೊಡು.
ಓಕೆ. ಸೊ ಇಲ್ಲಿ ಬರ್ಡೇ ಪಾರ್ಟಿಯಲ್ಲಿ ಬೆಸ್ಟ್ ಡ್ರೆಸ್ ಯಾರು ಹಾಕೊಂಡು ಬಂದಿದ್ರು ಮಕ್ಕಳಲ್ಲಿ ಅವ್ರಿಗೆ ಕಾಂಪಿಟೇಷನ್ ಆಗ್ತಾ ಇತ್ತು, ನೋಡ್ತಾ ಇರ್ಬೋದು. ಶುರು ಮಾಡೋಣ. ಎಲ್ಲೆಲ್ಲ ಹೋಗ್ತೀಯ ನಿಮಗೆ ಬೆವರು ಬರ್ತದೆ. ಆ ಥರ ಬಂದಾಗ ಈ ಫ್ಯಾನನ್ನು ಈ ಥರ ಬೀಸಿ ಗಾಳಿ ಹೊಡೆದ್ರೆ ಎ ಸಿ ಥರ ಗಾಳಿ ಬರುತ್ತೆ. ನೀವು ನನಗೆ ಹೇಳಬೇಕು ಸುಳ್ಳು ಹೇಳ್ತೀನಿ ಸತ್ಯ ಹೇಳ್ತೀನಿ ಅಂತ. ಈ ಥರ ಗಾಳಿ ಹೊಡೆದಾಗ ಕೂಲ್ ಗಾಳಿ ಬರುತ್ತಾ ಬಿಸಿ ಗಾಳಿ ಬರುತ್ತಾ? ಹಾಂ, ಕೂಲ್ ಗ್ಯಾರಂಟಿ ತಾನೆ. ನೋಡಿ ಅವ್ರು ಪರೀಕ್ಷೆ ಮಾಡಿ ಹೇಳಿ. ಇವ್ರು ನೋಡ್ತಾ ಇದ್ದಾರೆ ನನ್ನ. ಇವ್ರು ಹುಡುಗಿಯರಿಗೆ ಮಾತ್ರ ಗಾಳಿ ಹಾಕೋದು, ಹುಡುಗರಿಗೆ ಹಾಕೋದೇ ಇಲ್ಲ. ಯಾಕೆ ತಿಳ್ಕೊಬಾರ್ದು, ನಿಮಗೂ ಕೂಡ ಗಾಳಿ ಹಾಕ್ತೇನೆ. ಎ ಸಿ ಥರ ಗಾಳಿ ಬರ್ತಾ ಉಂಟಾ? ಬರ್ತಾ ಇದೆ, ವೆರಿ ಗುಡ್. ನೋಡಿ ಅವ್ರಿಗೆ ಎ ಸಿ ಥರ ಫೀಲ್ ಆಗ್ತದೆ. ಈಗ ಏನು ಮಾಡ್ಬೇಕಂದ್ರೆ, ನಾನು ಯಾಕೆ ಈ ಥರ ಗಾಳಿ ಹೊಡ್ತಿದ್ದೆ ಅಂದರೆ ನನಗೂ ಕೂಡ ಸರಿ 15,000 ರೂಪಾಯಿದು ಫ್ಯಾನ್ ಇದು ಮ್ಯಾಜಿಕ್ ಒಂದೇ ಗಳಿಗೆಯಲ್ಲಿ ಇವ್ನಿಗೆ ಕೊಟ್ಟೆ. ಕಟ್ ಮಾಡಿದ್ದಾನೆ ಇವ್ನು, ನನಗೆ ಸೀಲಿಂಗ್ ಫ್ಯಾನ್ ಮಾಡಿ ಕೊಟ್ಟಿದ್ದಾನೆ ತಿರುಗಿಸೀಗ ಅಂತ. ವೆರಿ ನಾಟಿ ಬಾಯ್, ಪಾಪ ದುಡ್ಗ ಅಂತ ಕರೆದಿದ್ದ. ನೋಡಿದ್ರೆ ಭಾಳ ಜೋರಿದೆ. ಬರೋವಾಗಿ ಮಾಡ್ತೇನೆ. ನೀವು ಮೂಗು ಹತ್ರ ತಂದುಬಿಟ್ಟು ಅಂತೇಳಿ ಸ್ಮೆಲ್ ಮಾಡಿ ಹೇಳಬೇಕು, ಮಲ್ಲಿಗೆ ಸ್ಮೆಲ್ ಬರ್ತಾ ಇದೆಯಾ ಇಲ್ವಾ? ಓಕೆ, ಬೇರೆ ಏನು ಹೇಳೋಗಿಲ್ಲ. ಆಮೇಲೆ ನಿಮಗೂ ಹೇಳ್ತೇನೆ. ಓಕೆ, ರೆಡಿ 1 2 3 ಅಂತ ಹೇಳಿದ್ರೆ ನೀವು ಸ್ಮೆಲ್ ಮಾಡಬೇಕು. ಓಕೆ, ರೆಡಿ 1 2 3 ಕಮಾನ್. ನೀವು ಏನು ಮಾಡಬೇಕಂದ್ರೆ ಮೂಗನ್ನು ಹತ್ರ ತಂದು ಸ್ಮೆಲ್ ಮಾಡಬೇಕು, ಅದ್ರ ಮೇಲೆ ಹ್ಞೂ ಮಾಡಬಾರ್ದು. ಓಕೆನಾ? ರೆಡಿನಾ? ಹತ್ರ ಬನ್ನಿ. ನಾನು ರೆಡಿ 1 2 ಅಯ್ಯೋ ಅರ್ಜೆಂಟ್ ಮಾಸ್ ಮಾಡಬೇಡಿ ಮುಸ್ಲಿಕ್ಕೆ. ಓಕೆ, ಲೇಟ್ ಆಗಿ ರೆಡಿ ಕಮಾನ್ ಮೈ. ಮೋಸ್ಟ್ಲಿ ನೀವು ಮೂಗನ್ನು ಇದು ಮಾಡ್ತಾ ಇದ್ದೀರಾ. ನೀವು ಹತ್ರ ಮೂಗು ತಂದು ಈಗ ಮಾಡಬೇಕು, ರಿವರ್ಸ್. ನೀವು ಹ್ಞೂ ಮಾಡ್ತಾ ಇದ್ದೀರಾ ಅಲ್ವಾ? ಇನ್ನೊಂದ್ಸಲ ಟ್ರೈ ಮಾಡೋಣ. ರೆಡಿ 1 2 3 ಕಮಾನ್ ಮೈ. ಬೇಡ, ಇವರು ಸುತ್ತಿದೆ. ಈ ಥರ ಸುತ್ತಿದ್ರೆ ರೋಲ್ ಥರ ಆಗುತ್ತೆ. ಈಗ ನೀವು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಇಂದ ನಿಂತ್ಕೊಂಡು ಹಗ್ಗ ಹಿಡ್ಕೊಂಡು 1 2 3 ಅಂತ ಹೇಳಿದಾಗ ಹಗ್ಗನ ಕಿಸ್ ಮಾಡಿ ಬಿಡಬೇಕು. ಹಿಡ್ಕೊಳ್ಳಿ. ರೆಡಿ 1 2 3. ಮೋಸ್ಟ್ಲಿ ಬಿಡಿ, ಇವರಿಗೆ ಕನ್ನಡ ಬರಲ್ಲ. ಹಗ್ಗನ ಇಟ್ಕೋಬೇಕು, ಅದ ನಂತರ ಅದಕ್ಕೆ ಕಿಸ್ ಮಾಡಿ ಬಿಡಬೇಕು. ರೆಡಿ? ಅರ್ಜೆಂಟ್ ಮಾಡ್ತಿಲ್ಲ, ಕಿಸ್ ಮಾಡಿ. ಅರ್ಜೆಂಟ್ ಮಾಡ್ಬಾರ್ದು, ಕಿಸ್ ಮಾಡೋದು ನಿಧಾನ ಕಿಸ್ ಮಾಡಿ. ಓಕೆ, ರೆಡಿ 1 2 3. ಹೋಗಿತಾ ಇದ್ದಾರೆ, ನೀವು ಆ ಕಡೆ ಹೋಗಿ ನೀವು ಈ ಕಡೆ ಬನ್ನಿ. ರೆಡಿ 1 2 3 ಅಂತ ಹೇಳಿದಾಗ ನೀವು ಕಿಸ್ ಮಾಡಿ ಬಿಡಬೇಕು. ಓಕೆ, ರೆಡಿ 1 2 3 ಕಮಾನ್ ಕಿಸ್. ನೋಡಿ ಇವರ ಕಿಸ್ಸಿಗೆ ಎಷ್ಟು ಪವರ್ ಇದೆ ನೋಡಿ. ಹಗ್ಗ ಗಟ್ಟಿ ಆಗೋದು. ಈಗ ನೀವೇನು ಮಾಡ್ತೀರಾ? ಕಿಸ್ಸನ್ನು ಹಗ್ಗಕ್ಕೆ ಕಿಸ್ ಮಾಡಿಬಿಟ್ಟು ಹಗ್ಗ ಹೀಗೆ ನಿಲ್ಬೇಕು. ಓಕೆ, ಕಿಸ್ ಮಾಡಿ. ರೆಡಿ 1 2 3. ಮ್ಯೂಸಿಕ್ ಜೋರಾಗಿ ಹಾಕಿ. ನನ್ನ ಕೈಯಲ್ಲಿ ನಾನು ಆಗಲೇ ಅಲ್ಲಿಂದ ನೀರು ತರಿಸ್ಕೊಂಡೆ. ನಾನು ನೀರು ತಂದರೆ ಅವು ಜಾಗದಾರನ ನೀರು ಇರ್ತವೆ ಅಂತಿರುತ್ತೆ. ಸ್ಟೀಲ್ ಗ್ಲಾಸಲ್ಲಿ ಗ್ಲಾಸಲ್ಲಿ ಏನಾದ್ರು ಇದೆಯಮ್ಮ? ನಾವಿಬ್ರು ಸೇರಿ ನೀರು ಕುಡ್ಕೊಂಡು ಮ್ಯಾಜಿಕ್ ಮಾಡ್ತೇವೆ. ಏನದು ನೀರು ಕುಡ್ಕೊಂಡು ಮ್ಯಾಜಿಕ್? ಗ್ಲಾಸಲ್ಲಿ ಹಿಡ್ಕೊಳಮ್ಮೆ. ಆಯ್ತು, ರೆಡಿ? ಈಗ ನಾನೇನು ಮಾಡ್ತೀನಿ, ಇದನ್ನ ಹಿಡ್ಕೋ. ಹೇಗೆ? ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಓಕೆ, ಇಬ್ಬರು ಕೈಯಲ್ಲಿ ಗ್ಲಾಸಲ್ಲಿ ಏನಿದೆ? ನೀರಿದೆ. ಈಗ ಏನ್ ಮಾಡ್ಬೇಕಂದ್ರೆ ಆ ದೃಶ್ಯ ಮತ್ತೆ ನಾನು ಸೇರಿ ಮ್ಯಾಜಿಕ್ ಮಾಡ್ತೇವೆ. ದೃಶ್ಯ ನಾನು ಕೂಡ ಹೀಗೆ ಇರ್ತೀನಿ. ನಾನು ದೃಶ್ಯ ಡ್ಯಾನ್ಸ್ ಮಾಡ್ತೇವೆ. ಹೇಗೆ? ಮಾಂತ ಬಲೆ, ಮಾಂತ ಮಿದ್ದು ಬಲೆ, ಸ್ಟೇಜಿಗೆ ಬಲೆ, ದೀಪ ಬೆಳಗ್ಸೋಣ. ದೀಪ ಬೆಳಗ್ಸೋಣ ಮಾಂತ ಟೇಬಲ್. ಆ ಟೇಬಲ್ ಗೊಂಡ ಒಂಚೂರು ಪಿರವ ಇತ್ತು. ಸೊ ಟೇಬಲ್ ಗೊಂಡ ಪಿರವ ಇತ್ತಂಗ ಒಂಚೂರು ಜನ ಮಾಂತ ದೀಪಲ್ ಗೊಂಡ ಮಧ್ಯ ಕುದಿಯಿಲೆ ಬುಕ್ಕ ದೆಪ್ಪುಗ ಮಾಂತ ವೇದಿಕೆ ಬಲೆ ಒಂತೆ ಇಚ್ಚಿ ಬಲೆ ಒಂತೆ ಮಾಂತ ಸೇರು.
ಪಡೆದು ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ. ಮತ್ತು ಕಾಮೆಡ್ಕೆ 2022ರಲ್ಲಿ 85ನೇ ರ್ಯಾಂಕ್ ಗಳಿಸಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಜೆಇಇ ಮೇನ್ ಪರೀಕ್ಷೆಯ 99.6% ಗಳಿಸಿ ನಮ್ಮ ಊರಿಗೆ ಕೀರ್ತಿ ತಂದಿರುವುದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ನಿಮ್ಮ ಮುಂದಿನ ಜೀವನವು ಯಶಸ್ಸಿನ ಉತ್ತುಂಗಕ್ಕೇರಲಿ. ತಮಗೆ ವಿದ್ಯೆ, ಬುದ್ಧಿ, ಆರೋಗ್ಯ, ಸಂಪತ್ತು, ಸುಖ, ಶಾಂತಿಯನ್ನು ಕೆಮ್ಮಣ್ಣು ದುರ್ಗಾ ಪರಮೇಶ್ವರಿ ಅಮ್ಮನವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಅಭಿನಂದನೆಗಳು. ಅಭಿನಂದನೆಗಳು ಆರತಿ. ಬರ್ಡೇ ಪಾರ್ಟಿಯಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಸ್ತುತಿ ನಮ್ಮ ಊರಿನವರೇ, ಕಲಿವಿಕೆಯಲ್ಲಿ ತುಂಬಾ ಮೇಲುಗೈ ಅಂತಲೇ ಹೇಳ್ಬೋದು. ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು. ತುಂಬಾ ಖುಷಿಯಾಯಿತು ಈ ಒಂದು ಪ್ರೋಗ್ರಾಮ್. ಸೌಮ್ಯ ಸ್ವಭಾವದ ಶ್ರುತಿ ಮೇರೆಗೆ ನನ್ನ ದುಂಬುದ ಸಾಧನೆಗಳ ಕೆಮ್ಮಣ್ಣು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯರು ಮೇರೆಗೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊರೆದು ಮೇರೆ ಅನುಗ್ರಹ ಮಲ್ಪಟ್ಟು ಬಂದು ನಮ್ಮ ಮಾತೆಯರ್ನ ಹಾರೈಕೆ. ಬೆಸ್ಟ್ ಡ್ರೆಸ್ ಮಾಡಿದ್ರೆ ಫಸ್ಟ್ ಪ್ರೈಸ್ ಆಶಿತಾ. ಜಡ್ಜಿ ನಕ್ಲಿಗೆ ಪ್ರೈಸ್ ಇಲ್ಲ ಅಂತ ಬರ್ಕೊಂಡು ಅಲ್ಲಿ ಜಡ್ಜ್ಮೆಂಟ್ ಕೊರ್ನಕ್ ಜಡ್ಜಸ್ ಬೆಸ್ಟ್ ಡ್ರೆಸ್ ಗರ್ಲ್ಸ್. ಸೆಕೆಂಡ್ ಪ್ರೈಸ್ ಆತ್ಮಿ. ಫಸ್ಟ್ ಥರ್ಡ್ ಪ್ರೈಸ್ ಪ್ರಾರ್ಥನಾ. ರೈಟ್. ಫಸ್ಟ್ ಸೆಕೆಂಡ್ ಥರ್ಡ್. ಏಕಾಗ್ರತೆ ರಾಮಕೃಷ್ಣ. ಈ ಶಬ್ದ ಏಕಾಗ್ರತೆ ಸಾತ್ವಿಕ. ಥರ್ಡ್ ಪ್ರೈಸ್ ಫಸ್ಟ್. ಸೆಕೆಂಡ್ ಪ್ರೈಸ್ ಸಾತ್ವಿಕ. ಥರ್ಡ್ ಪ್ರೈಸ್ ಅಶ್ವಿನಿ. ಅಯ್ಯೋ, ಆಣ್ ಜೋಕ್ಲಿಡೆ ಬೆಸ್ಟ್ ಡ್ರೆಸ್. ಫಸ್ಟ್ ಪ್ರೈಸ್ ಭಗತ್. ಸೆಕೆಂಡ್ ಪ್ರೈಸ್ ಸಾತ್ವಿಕ್. गिफ्ट देते ना जोकल पूरा पॉयर वल्ली मूले उंटोड़ स्टेज ने भले भले भले. ಸೊ ಅಟ್ ಲಾಸ್ಟಲ್ಲಿ ಎಲ್ಲ
ಪ್ರೋಗ್ರಾಮ್ ಮುಗಿದ ನಂತರ ಎಷ್ಟು ಮಕ್ಕಳು ಬಂದಿದ್ರು ಆ ಎಲ್ಲ ಮಕ್ಕಳಿಗೂ ಸೈಕಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಹಾಗೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಕಂಪಸ್ ಪೆನ್ಸಿಲ್ ಬಾಕ್ಸ್ ಬರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಯಾವ ಮಕ್ಕಳಿಗೂ ಬೇಜಾರಾಗಬಾರ್ದು ಅಂತೇಳಿ ಎಲ್ಲ ರೀತಿಯ ಒಂದೇ ಗಿಫ್ಟನ್ನು ಎಲ್ರಿಗೂ ಹಂಚಿದ್ರು ರಮ್ಯಾಕ್ಕ. ಹಾಗೆ ಸೊ ರಮ್ಯಾಕ್ಕನ ಹಸ್ಬೆಂಡ್ ವಿಜಯ್ ಶೆಟ್ಟಿ, ಹಾಗೆ ಅವ್ರ ಮಗಳು ದೃಶ್ಯ, ಹಾಗೆ ಮಗ ಅದ್ವೈತ್. ಸೊ ಇದು ಅವರ ಫ್ಯಾಮಿಲಿ. ತುಂಬಾ ಚೆನ್ನಾಗಿತ್ತು ಒಂದು ಬರ್ಡೇ ಪಾರ್ಟಿ. ತುಂಬಾ ಸಪೋರ್ಟಿವ್ ಸಿಸ್ಟಮ್ ಅಂತಲೇ ಹೇಳ್ಬೋದು.